ಅಸಾಧ್ಯವಾದ ವಿಷಯವನ್ನು ನಾರದಮೂರ್ತಿಯೇ, ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತದೆ ಎಂದು ನಾರಾಯಣ ನುಡಿದನು. ಋಷಿಗಳಿಲ್ಲ, ಈ ರೀತಿಯಾಗಿ ವಿಷ್ಣು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿದೆ, ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯೆಲ್ಲ ಋಷಿಗಳು ಹೇಳಿದರು. ಮಹರ್ಷಿ, ಈ ವ್ರತವನ್ನು ಬ್ರಾಹ್ಮಣನಿಂದ ಕೇಳಿ ಭೂಮಿಯಿಂದ ಮತ್ಯಾರಿಂದ ಆಚರಿಸಲ್ಪಟ್ಟಿತು. ಈ ಸಮರ್ಥವನ್ನು ತಿಳಿಸಬೇಕೆಂದು ಸೂತ್ರರು ಹೇಳಿದರು. ಎದೆ ಮುನಿಯವರಿಗೆ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತು ಆ ಸಂಗತಿ ಕೇಳಿ. ಒಂದು ಸಮಯದಲ್ಲಿ ಪೂರ್ವೋಕ್ತನಾದ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣದಿಂದ ನೆಂಟರಿಷ್ಟರಿಂದ ಕೂಡಿದ್ದಾಗಿ ವ್ರತವನ್ನು ಮಾಡುತ್ತಿದ್ದರು. ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವವನು ಮನೆಯ ಹೊರಗಡೆ ಹೊರೆಯಿಂದುಳಿಸಿ ಬ್ರಾಹ್ಮಣನ ಮನೆಗೆ ಪ್ರವೇಶಿಸಿದನು. ಬಹಳ ದಾಹದಿಂದ ಪೀಡಿತನಾಗಿದ್ದ ಕೂಡ ಬ್ರಾಹ್ಮಣನು ಮಾಡುತ್ತಿದ್ದ ವ್ರತದಲ್ಲಿ ನೋಡಿ ಏನೋ ಒಂದು ವಿಧವಾದ ಭಕ್ತಿಯಿಂದ ಸಾಷ್ಟಾಂಗವಾಗಿ ಬ್ರಾಹ್ಮಣನನ್ನು ಕುರಿತು, ಎಲೆ ಸ್ವಾಮಿ, ನಿಮ್ಮಿಂದ ಆಚರಿಸಲ್ಪಟ್ಟಿರುವ ಈ ಪೂಜೆ ಯಾವುದು? ಇದನ್ನು ಆಚರಿಸದೆ ಎಂಥ ಫಲ ಹೊಂದಬಹುದು? ಕಟ್ಟಿಗೆ ಮಾರನ್ನು ಕೇಳಲು ಬ್ರಾಹ್ಮಣನೇ ಹೇಳಿದ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತ. ಕೋರಿದ ಇಷ್ಟಾರ್ಥಗಳನ್ನು ಕೊಡುವಂತ ನನಗೆ ಈ ವ್ರತಾಂತರದಿಂದಲೇ ಅನ್ಯಾಯಾಗಿ ಕಟ್ಟಿಗೆ ಮಾರವನ್ನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದವನ್ನು ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆಯನ್ನು ಇಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಎಲ್ಲಿರುವವರು ಅಲ್ಲಿಗೆ ಹೋದರು. ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಕಪ್ಪವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳನ್ನು ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಹೊಂದಿದರು. Ini